ಪಂಚ ಗ್ಯಾರಂಟಿ ಯೋಜನೆಗಳಿಂದ ಯಾವ ಫಲಾನುಭವಿಯೂ ವಂಚಿತರಾಗದಂತೆ ಕಾರ್ಯನಿರ್ವಹಿಸುವುದೇ ನಮ್ಮ ಜವಾಬ್ದಾರಿ. ಎನ್ವೈಪಿ ಚೇತನ್. ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ಎನ್ವೈಪಿ ಚೇತನ್ ರವರು ಅವರ ಅಧ್ಯಕ್ಷತೆಯಲ್ಲಿ ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ 2025-26ನೇ ಸಾಲಿನ ನವೆಂಬರ್ ವರೆಗಿನ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂದರ್ಭದಲ್ಲಿ ಎನ್ವೈಪಿ ಚೇತನ್ ರವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರವು ರಾಜ್ಯದ ಬಡವರ, ಶ್ರಮಿಕರ, ಕೂಲಿಕಾರರ ಹಿತದೃಷ್ಟಿಯಿಂದ ಪಂಚ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯಿಂದ ಯಾರು ಕೂಡ ವಂಚಿತರಾಗದಂತೆ ನೋಡಿಕೊಳ್ಳಬೇಕು, ಎಲ್ಲರಿಗೂ ತಲುಪಿಸಬೇಕಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಆಯಾ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅನುಷ್ಠಾನ ಸಮಿತಿಗಳನ್ನು ರಚನೆ ಮಾಡಿದ್ದು, ಅದರಂತೆ ಮೊಳಕಾಲ್ಮೂರು ತಾಲೂಕಿನ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರಾದ ನಾವುಗಳು ತಾಲೂಕಿನ ಪ್ರತಿಯೊಬ್ಬ ಫಲಾನುಭವಿಗೂ ಕೂಡ ಯೋಜನೆಗಳ ಸದುಪಯೋಗ ಆಗುವಂತೆ ಶ್ರಮಿಸ್ತಾ ಇದ್ದೇವೆ. ಇದರ ಜೊತೆಗೆ ಇನ್ನು ಯಾರಾದರೂ ಫಲಾನುಭವಿಗಳು ಯೋಜನೆಗಳಿಂದ ವಂಚಿತರಾಗಿದ್ದರೆ ಅವರು ತಕ್ಷಣ ನಮ್ಮನ್ನು ಸಂಪರ್ಕಿಸಿದರೆ ಸಮಸ್ಯೆಯನ್ನು ಪರಿಹರಿಸಿಕೊಡುವಲ್ಲಿ ನಾವು ಯಶಸ್ವಿ ಆಗ್ತೇವೆ ಅಂತ ತಿಳಿಸಿದರು. ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಹನುಮಂತಪ್ಪ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ಸದಸ್ಯರುಗಳಾದ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ನಿಮ್ಮನ್ನು ಬರ್ತಾ ಇಲ್ವಾ ರಾಜು ಅವರು? ಹೆನ್ರಿ ನನಗೆ ಇನ್ಫಾರ್ಮ್ ಮಾಡಬೇಕಲ್ಲಪ್ಪ, ಅಧ್ಯಕ್ಷರಲ್ಲಿ ಹೇಳ್ಬೇಕಲ್ಲ. ಪ್ಯೂರಿಟಿ ಇರೋದು ಇದಿಲ್ಲ, ಅವಶ್ಯಕತೆ ಇಲ್ಲ. ಅವ್ರು ಕರೆಕ್ಟ್ ಟೈಮಲ್ಲಿ ಕೂಡ ಕೊಡೋದಿಲ್ಲ. ಸೊ ಹಂಗಾಗಿ ತಾವು ಸಾಧ್ಯವಾದಷ್ಟು ಸ್ವಲ್ಪ ವಿಸಿಟ್ ಕೊಡ್ಬೇಕು ಸರ್. ಆಮೇಲೆ ನಮ್ಮ ಮೆಂಬರ್ಸ್ನ ನಾವು ಬರ್ತೀವಿ. ನೆಕ್ಸ್ಟ್ ಮಂತ್ ಯಾವ್ದಾದ್ರು ಟೈಮ್ ಸಿಗ್ಬೇಕು, ಇಲ್ಲಿ 50 ನ್ಯಾಯಬೆಲೆ ಆಗಲಿ ನೀವು ಉಸ್ತುವಾರಿಗಳು ಇದ್ದಾರೆ, ಮೀಟಿಂಗ್ ಕಳಿಸ್ಬೇಕು. ಅವ್ರು ಒಂದು ಮೀಟಿಂಗ್ ಕರೀರಿ ಅವ್ರಿಗೆಲ್ಲರೂ. ಟೋಟಲ್ ನವೆಂಬರ್ ಎಂಟಿಗೆ ಟೋಟಲ್ ಎಷ್ಟಿತ್ತು? ಟೋಟಲ್ ಗೃಹ ಬಳಕೆ ಸ್ಥಾವರಗಳು 30,524 ಇದೆ ಸರ್. ಅದರಲ್ಲಿ ಗೃಹ ಜ್ಯೋತಿಯಲ್ಲಿ ನೋಂದಣಿ ಆಗಿರೋದು 29,625. ಒಟ್ಟು ಬೇಡಿಕೆ ಮೊತ್ತ 139,139.74. ತಾಲೂಕ್ ಪಂಚಾಯತ್ ಆವರಣದಲ್ಲಿ ಗ್ಯಾರಂಟಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಂಡಿದ್ದು ಇದು 3ನೇ ಸಭೆ ಇದಾಗಿದೆ. ಹಿಂದೆ ನಾವು ಮತ್ತು ನಮ್ಮ ಸಮಿತಿ ಸದಸ್ಯರೆಲ್ಲರೂ ಕೂಡ 2-3 ತಿಂಗಳಿಗಾದರೂ ಒಂದು ಸಭೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದು. ಅದರ ಕಾರಣಾಂತರಗಳಿಂದ ಕೆಲವು ವಿಳಂಬ ಆಗಿತ್ತು. ಆದರೆ ಈಗ ನಮಗೆ ಎಲ್ಲ ರೀತಿ ಸಹಕಾರ ಸಿಗ್ತಾ ಇದ್ದು ಹಾಗೂ ನಮಗೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಂಥ ನಮ್ಮ ಪಕ್ಷದ ಹಿರಿಯರಿರಲಿ, ಶಾಸಕರಿಗೆ ಇರಲಿ, ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಇವತ್ತೇನು ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ 2.5 ವರ್ಷ ಪೂರ್ಣಗೊಂಡಿದ್ದು ಅಧಿಕಾರಕ್ಕೆ ಬಂದು ಅಂದಿನ ಚುನಾವಣೆ ಸಂದರ್ಭದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಅವರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಈ ಹಿಂದಿನವರೆಗೂ ಕೂಡ ಸಕ್ರಿಯವಾಗಿ ಎಲ್ಲ 5 ಗ್ಯಾರಂಟಿ ಯೋಜನೆಗಳು ಅವರು ಜನರಿಗೆ ಜಾರಿ ಮಾಡಿ ಪ್ರತಿಯೊಬ್ಬರಿಗೂ ಕೂಡ, ಮುಖ್ಯವಾಗಿ ಮಹಿಳೆಯರಿಗೆ, ಯುವಕರಿಗೆ, ಬಡವರಿಗೆ, ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವಾಗುವಂಥ ಕೆಲಸ ನಮ್ಮ MA ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ DK ಶಿವಕುಮಾರ್ ಸಾಹೇಬರು ಅವರ ಒಂದು ನೇತೃತ್ವದಲ್ಲಿ ಮಾಡ್ಕೊತ ಬಂದಿದ್ದಾರೆ ಗ್ಯಾರಂಟಿ ಯೋಜನೆಗಳ ಮುಖಾಂತರ. ಹಾಗೂ ಅದೇ ರೀತಿ ನಾವು ಹಿಂದ್ಗಡೆ 5 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಗ್ಯಾರಂಟಿ ಶಿಬಿರ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ವಿ. ನಾವೇ ನೇರವಾಗಿ ಜನರ ಜೊತೆ ಹೋಗ್ಬಿಟ್ಟು ಅಲ್ಲೇ ನಾವು ಕುಂದುಕೊರತೆಗಳನ್ನು ಚರ್ಚಿಸಬೇಕಂತ ಹೇಳ್ಬಿಟ್ಟು, ಅದೇ ರೀತಿ ನಮಗೂ ಕೂಡ ಒಂದು ಉತ್ತಮವಾದಂಥ ಒಂದು ಸ್ಪಂದನೆ ಸಿಕ್ಕಿದ್ದು. ಹಾಗೂ ಈಗ ಮುಖ್ಯವಾಗಿ ನಮ್ಮ ಗೃಹಲಕ್ಷ್ಮಿ ಇರಲಿ, ಆಮೇಲೆ ಗೃಹ ಜ್ಯೋತಿ ಯೋಜನೆ ಇರಲಿ, ಶಕ್ತಿ ಯೋಜನೆ ಇರಲಿ, ಅನ್ನಭಾಗ್ಯ ಯೋಜನೆ ಇರಲಿ, ಯುವನಿಧಿ ಯೋಜನೆ ಇರಲಿ, ಎಲ್ಲ ಯೋಜನೆಗಳು ಕೂಡ ಸಕ್ರಿಯವಾಗಿ ನಮ್ಮ ತಾಲೂಕಿನ ಜನರಿಗೆ ಒಂದು ಸಿಗ್ತಾ ಇದ್ದು, ಆ ಒಂದು ಯೋಜನೆಗಳಿಂದ ಲಾಭವನ್ನು ಪಡಿತಾ ಇದ್ದು. ಅದೇ ರೀತಿ ಇನ್ನೂ ಕೆಲವರು ಈ ಒಂದು ಯೋಜನೆಗಳಿಂದ ವಂಚಿತರಾಗಿದ್ದರೆ ನಾವು ಕೂಡ ನೇರವಾಗಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಾಧ್ಯವಾದಷ್ಟು ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವಾಗುವಂಥ ಕೆಲಸ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ, ಈಗ ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ತಲಾ ಆದಾಯ ಹೊಂದಂಥ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಅದರ ಜೊತೆಗೆ ಅತಿ ಹೆಚ್ಚು GST ಸಂಗ್ರಹಣೆ ಹೊಂದಂಥ ರಾಜ್ಯ ಯಾವುದಾದ್ರಿದೆ ಅಂದರೆ ಅದು ನಮ್ಮ ಕರ್ನಾಟಕ ರಾಜ್ಯನೇ. ಇವೆಲ್ಲದಕ್ಕೂ ಕೂಡ ಕಾರಣ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಂತಲೇ ನಾವು ಹೇಳ್ಬೋದು. ಯಾಕಂದರೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸರ್ಕಾರಕ್ಕೆ ಒಂದು ಲಾಭ ಸಿಗ್ತಾ ಇದೆ. ಎಲ್ಲ ವರ್ಗದ ಜನರು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲ ಕಡೆ ಒಂದು ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಹಾಗಾಗಿ ಈಗ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಹಳಷ್ಟು ಮಹಿಳೆಯರು
ಪ್ರತಿ ತಿಂಗಳು ನೀಡುವಂಥ 2,000 ಹಣವನ್ನು ಅವರೊಂದು ವೈಯಕ್ತಿಕ ಖರ್ಚುಗಳಿಗೆ ಇರ್ಬೋದು, ವೈಯಕ್ತಿಕ ವ್ಯವಹಾರ ಖರ್ಚುಗಳಿಗೆ ಇರ್ಬೋದು, ಒಂದು ಬಿಸ್ನೆಸ್ ವಿವಿಧ ಒಂದು ವ್ಯವಹಾರಗಳು ಅವರು ಸ್ಥಾಪನೆ ಮಾಡಿಬಿಟ್ಟು ಅವ್ರಿಗೂ ಕೂಡ ಅವ್ರ ಜೀವನದಲ್ಲಿ ಒಂದು ನೆಮ್ಮದಿ ವಾತಾವರಣ ಹಾಗೂ ಸಮಾಜದಲ್ಲಿ ಒಂದು ಗೌರವ ವಾತಾವರಣ ಸೃಷ್ಟಿಸಿ ಅವ್ರಿಗೂ ಕೂಡ ಒಂದು ಯೋಜನೆ ನಮ್ಮ ಸರ್ಕಾರ ಕಲ್ಪಿಸಿದೆ. ಅದ್ರ ಜೊತೆಗೆ ಮುಖ್ಯವಾಗಿ ಶಕ್ತಿ ಯೋಜನೆ ಇದೇ ಮೊದಲ ಬಾರಿಗೆ ಇಲ್ಲಿ ಇಲಾಖೆಯ ಒಂದು ಅಧಿಕಾರಿಗಳು ಬಂದಿರೋದು. ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಈ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಯಾಕಂದರೆ ನಮ್ಮ ಒಂದು ರಾಂಪುರ ಗ್ರಾಮ ಇರ್ಬೋದು, ಮತ್ತು ನಮ್ಮ ಆನ್ಗಲ್ ಗ್ರಾಮ ಇರ್ಬೋದು, ರಾಯಪುರ